ಮೂಡಾ ಪ್ರಕರಣದಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೋರ್ಟ್ ತೀರ್ಪನ್ನು ನೀಡಿದೆ. ಇದರ ಬೆನ್ನಲ್ಲೇ ಇದೀಗ ವಿರೋಧ ಪಕ್ಷಗಳಿಂದ ಹೋರಾಟ ಕೂಡ ಶುರುವಾಗಿದೆ. ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತು ಅವರ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಮಾಜಿ ಸ್ಪೀಕರ್ ಹಿರಿಯರಾದಂತಹ ಕಾಂಗ್ರೆಸ್ನ ಮುಖಂಡರಾದಂತಹ ಕೆ.ಬಿ. ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಕೋರ್ಟು ಕೂಡ ಅವರ ವಿರುದ್ಧ ತೀರ್ಪನ್ನು ಕೊಟ್ಟಿದೆ. ಅವರ ರಾಜೀನಾಮೆಯ ವಿಚಾರದಲ್ಲಿ ಅಥವಾ ಅವರು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು? ಇದೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ರಾಜಕೀಯ ಕುತಂತ್ರದಿಂದ ಯಾರೋ ಒಬ್ಬ ಪ್ರೈವೇಟ್ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿ ಇದು ಹೈಕೋರ್ಟ್ಗೆ ಹೋಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಜಜ್ಮೆಂಟ್ ಆಗಿರೋದಂತೂ ಸತ್ಯ. ಅದ್ರ ಬಗ್ಗೆ ಯಾರೂ ಕ್ವಶನ್ ಮಾಡ್ತಾಯಿಲ್ಲ. ಆದರೆ ಸಿದ್ದರಾಮಯ್ಯನವರು ನನ್ನ ಕಳೆದ 50 ವರ್ಷಗಳ ರಾಜಕೀಯ ಅನುಭವದಿಂದ ಅವ್ರಿಗಿಂತಲೂ 13 ವರ್ಷ ನಾನು ಹಿರಿಯ. 72ರಾಗ ನಾನು ಎಮ್ ಎಲ್ ಎ ಆಗೀನಿ, 83ರಾಗ ಅವ್ರು ಎಮ್ ಎಲ್ ಎ ಆಗಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೇನೆ. ಸಿದ್ದರಾಮಯ್ಯನವರಂಥ ದಕ್ಷ ಆಡಳಿತ, ಪ್ರಾಮಾಣಿಕ ಆಡಳಿತ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಿಷ್ಕಳಂಕ ಮತ್ತು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕೀಯವನ್ನು ಮಾಡ್ಕೊತಾ ಬಂದಿದ್ದಾರೆ. ಈಗ ಅವರಿಗೊಂದು ಕಳಂಕವನ್ನು ತಂದಿಟ್ಟಿದ್ದಾರೆ. ಇದನ್ನು ದುರುಪಯೋಗವನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಮಾಡ್ತಾಯಿದೆ. ಹೆಂಗೆ ದುರುಪಯೋಗ ಮಾಡ್ತಾಯಿದೆ ಅಂದರೆ, ನಿನ್ನೆ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಹರಿಯಾಣದಲ್ಲಿ ಇದನ್ನೇ ವಿಷಯವನ್ನು ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಈಗ ಕಾಶ್ಮೀರ, ಜಮ್ಮು ಕಾಶ್ಮೀರ, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ದುರುಪಯೋಗವನ್ನು ಮಾಡಿಕೊಳ್ಳಿಕ್ಕೆ ಬಿ ಜೆ ಪಿಯವರು ಬಹಳ ಪ್ರಯತ್ನ ಮಾಡಿ ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ನನ್ನ ಅಭಿಪ್ರಾಯವನ್ನು ಏನು ಹೇಳೋದು ಅಂದರೆ, ನಿಷ್ಕಳಂಕಿತವಾದಂಥ ಕಪ್ಪು ಚುಕ್ಕೆ ಇಲ್ಲದಂಥ 136 ಎಮ್ ಎಲ್ ಎಗಳು ಬೆಂಬಲ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಪಕ್ಷವನ್ನು ಈ 3 ಚುನಾವಣೆಗಳಲ್ಲಿ ಮುಜುಗರವನ್ನು ಉಂಟು ಮಾಡತಕ್ಕಂಥ ಪರಿಸ್ಥಿತಿ ಇರೋದರಿಂದ ಈಗ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಿ ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಅವರು ನಿಷ್ಕಳಂಕಿತರಾಗಿ ವಿಚಾರಣೆಯಿಂದ ಹೊರಬರ್ತಾರೆ. ಬಂದು ಕೂಡಲೇ ಅವರು ಮುಖ್ಯಮಂತ್ರಿಗಳಾಗಬೇಕು. ಅದು ನನ್ನ ಅಭಿಪ್ರಾಯ ಏನೂ ಇದೆ. 136 ಎಮ್ ಎಲ್ ಎಗಳು, ಎಲ್ಲ ಮಂತ್ರಿಗಳು ನಮ್ಮ ಹೈಕಮಾಂಡ್ ಎಂದು ವಿಚಾರ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕೆ ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸಲಿ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಅದು ಬಿಟ್ಟು ಮಾಡೋಕ್ಕಂತ ಅದಕ್ಕಿಂತನೂ ಇವರ ಈ ಒಂದು ವಾತಾವರಣವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಇವರು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ವಿಚಾರಣೆಯಲ್ಲಿ ನಿರ್ದೋಷಿಗಳಾಗಿ ಬಂದ ಕಾರಣ 100ಕ್ಕೆ 100ರಷ್ಟು ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. 136 ಎಮ್ ಎಲ್ ಎಗಳು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ, ಹೈಕಮಾಂಡು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ. ನಾನು ಈ ಬಂದಂಥ ಚುನಾವಣೆಗಳಲ್ಲಿ ಪಕ್ಷದಕ್ಕೆ ಮುಜುಗರ ಆಗದಂತೆ ಕೊಟ್ಟು ಪುನಃ ಮುಖ್ಯಮಂತ್ರಿಗಳಾಗೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಸರ್, ಈಗ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಹೊರಗೆ ಹೋದರೆ ಅಥವಾ ರಾಜೀನಾಮೆ ಕೊಟ್ಟರೆ ಪಕ್ಷ ಅಷ್ಟು ಗಟ್ಟಿಯಾಗಿ ಉಳಿಯುತ್ತಾ? ಖಂಡಿತ ಉಳಿಯುತ್ತೆ. 136 ಎಮ್ ಎಲ್ ಎಗಳು ಯಾರೂ ಶಿಥಿಲಾಗೋದಿಲ್ಲ. 100ಕ್ಕೆ 100ರಷ್ಟು 136 ಎಮ್ ಎಲ್ ಎಗಳು ಒಂದೇ ಧ್ವನಿಯಿಂದ ಇರ್ತಾರೆ. ಪಕ್ಷ ಏನೂ ಮಾಡೋಕ್ಕಾಗಲ್ಲ. ಅಲ್ಪ ಸ್ವಲ್ಪ ಮೆಜಾರಿಟಿ ಇಲ್ಲ, 136 ಇಷ್ಟು ಮೆಜಾರಿಟಿ ಇದ್ದಾಗ ಆಗಲ್ಲ. ಹೈಕಮಾಂಡು ನಮ್ಮದು ಸ್ಟ್ರಾಂಗ್ ಇದೆ. ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ಕೇಳ್ತಾರೆ. ಪಕ್ಷನೂ ಒಗ್ಗಟ್ಟಾಗಿ ಉಳಿತದೆ. ಪುನಃ 100ಕ್ಕೆ 100ರಷ್ಟು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಬರ್ತಾರೆ. ಈಗ ಸಿದ್ದರಾಮಯ್ಯನವರ ಹೊರತುಪಡಿಸಿದ್ರೆ ಬೇರೆ ಯಾರು ನಾಯಕರು ಸೂಕ್ತ ಅಂತ ಅನಿಸುತ್ತೆ? ಇಲ್ಲ, ಅದೆಲ್ಲ ನಾವು ಯಾರು ಅನ್ನೋಂಗಿಲ್ಲ. ಈಗ ಸಿದ್ದರಾಮಯ್ಯನವರೇ ಸೂಕ್ತ, ಅವರೇ ಬರಬೇಕು, ಅವರೇ ಮುಖ್ಯಮಂತ್ರಿಗಳಾಗಬೇಕು. ದೇಶದ ರಾಜ್ಯದ ದೃಷ್ಟಿಯಿಂದ, ಬಡವರ ದೃಷ್ಟಿಯಿಂದ, ಹಿಂದುಳಿದವರ ದೃಷ್ಟಿಯಿಂದ, ದಲಿತರ ದೃಷ್ಟಿಯಿಂದ ಅವರೇ ಮುಖ್ಯಮಂತ್ರಿಗಳಾಗಬೇಕು. ಈಗ ನಾಳೆ ಹೈಕಮಾಂಡ್ ಕೂಡ ನಿಮ್ಮ ರೀತಿಯ ಅಭಿಪ್ರಾಯಕ್ಕೆ ಬರಬಹುದು.
ಹೈಕಮಾಂಡ್ ಕೂಡ ಹೌದು ನೀವು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಅಂತೇಳಿ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಅಹಿಂದ ವರ್ಗಕ್ಕೆ ನಾಯಕತ್ವವನ್ನು ಕೊಡಬೇಕು ಅನ್ಸುತ್ತಾ ಅಥವಾ ಯಾವ ನಾಯಕತ್ವ ಸೂಕ್ತ ಅಂತ ಅನ್ಸುತ್ತೆ? ನಾನದು ಜಾತ್ಯತೀತವಾಗಿ ಎಲ್ಲರನ್ನೂ ಹೊಂದಿಸ್ಕೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಇರೋದು ಸಿದ್ದರಾಮಯ್ಯವ್ರಿಗೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಬಡ ಜನರ ಏಳಿಗೆಗಾಗಿ ಪಕ್ಷದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯವರೇ ಸೂಕ್ತ ವ್ಯಕ್ತಿ, ಅವರನ್ನೇ ಮುಂದುವರಿಸಬೇಕು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ನಾನು ತನಿಖೆಯನ್ನು ಎದುರಿಸೋಕೆ ಸಿದ್ಧ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಲ್ಲ, ಅವರ ಅಭಿಪ್ರಾಯವನ್ನು ಈಗ ಸದ್ಯ ಪಡ್ತಾ ಇದ್ದಾರೆ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಹಿರಿಯ ನಾಯಕರಾಗಿರುವಂತಹ ಮಾಜಿ ಸ್ಪೀಕರ್ ಕೆ.ಬಿ. ಕೋಳೇವಾಡ ಅವರ ಅಭಿಪ್ರಾಯ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ, ಬಳಿಕ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.